ಕಾನೂನಿನ ಬಲೆಯನ್ನು ಅರ್ಥ ಇಲ್ಲ. ಕಾನೂನಿನ ಬಲೆಯನ್ನು ಕಾನೂನನ್ನು ಕೇಳಿದ್ದೀನಿ. ಕಾನೂನಿನ ಬಲೆ ವಿಚಾರ ಯಾವತ್ತೂ ಮಾಧ್ಯಮ ಅಂತ ಹೇಳಿ ಮಾಧ್ಯಮದ ಬಲೆ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ, ತಿಳ್ಕೊತಾ ಇದ್ದೀವಿ, ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ. ನಾನು ಅರ್ಥ ಆಗ್ತಾರ ಒಂದೇನಂತಂದ್ರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಒಂದು ಪ್ರಯತ್ನಗಳಲ್ಲಿ ಹಾಗೆ ತುಂಬ ಗೌರವಿಸ್ತೇನೆ. ನಾನು ತುಂಬ ಕೆಲಸ ಮಾಡ್ತೀನಿ. ಹೆಚ್ಚಾಗಿ ಅನಿಗೊತ್ತಿನ ಇತ್ತೀಚಿನ ನಿಮ್ಮ ನ್ಯೂಸ್ ನೋಡಿ ನಾವು CM ಅವರೇ ಹಠ ಹಿಡಿದಿದ್ದಾರೆ ಅಂತ ಅಂದಮೇಲೆ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಒಂದು ದೊಡ್ಡ ಮಾಧ್ಯಮಗಳು ಪೊಲೀಸ್ ಸಿಬ್ಬಂದಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರ ಅಂದಾಗ ನನಗೆ ಬೇಕಾಗಿರೋ ಒಬ್ಬ ನಾವು ಕಾಮನ್ ಮ್ಯಾನ್ ಆಗಿ ಇವಾಗ ಕಲಾವಿದರ ನನಗೆ ಬರೋ ಅವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ, ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು. ಎಲ್ಲೋ ಪಾಪ ಹೋರಾಡ್ಕೊಂಡು ಆ ರಸ್ತೆಲ್ಲ ಬರಲಿಕ್ಕಿದ್ರು ಭಾಳ ಬದುಕಬೇಕಾದ ಅವ್ರಿಗೆ ನ್ಯಾಯ ಸಿಗಬೇಕು, ಬೇಕಾಗಿರೋ ಆ ಮಗುವಿಗೆ ನ್ಯಾಯ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಇದಕ್ಕೆ ಬರೀ ನ್ಯಾಯ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿತ್ತು, ನಾವೇನು ಸ್ಟೇಷನ್ ಒಳಗಿಲ್ಲ, ನಾವೇನು ಯಾವ ಸ್ಥಳದಲ್ಲಿ ತೋರಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಭಾಳ ಸ್ಪಷ್ಟತೆ ಹೇಳ್ತಾ ಇದ್ದೀವಿ. ಎವ್ರಿಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ. ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ, ಹೋಲ್ ಅಟ್ಮಾಸ್ಫಿಯರ್. ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗದಲ್ಲಿ ಒಂದು ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ಯಾವ್ದು ವಿಚಾರ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾನು ಇಲ್ಲಿಂದ ತಗೊಂಡಿದ್ದೀನಿ. ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಒಂದು ಬರ್ತಾರೆ, ಜನ ಬಂದಿಲ್ಲ ಅಂದರೆ ಚಿತ್ರರಂಗ, ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ, ಅದಕ್ಕಿಂತ ಎಲ್ಲ ಇವಾಗ ನಡೀತಾರ ಸಿಚುವೇಶನ್ ನೋಡೋದು. ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಪ್ರತಿಯೊಬ್ಬರಿಗೆ ತುಂಬ ಜನ ಇದ್ದಾರೆ. ಚಿತ್ರರಂಗ ಅಂದರೆ ಒಬ್ಬರಿಗೆ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಎಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗ ಅಷ್ಟೇ ಖುಷಿ ಪಡ್ತಾರೆ. ಯಾಕಂದ್ರೆ